ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ ಕೇಳಿಗರಿಗೆ ನನ್ನ ನಮಸ್ಕಾರಗಳು. ಈ 6ನೆಯ ಸಂಚಿಕೆಯ ಶೀರ್ಷಿಕೆ ಸಿರಿಗನ್ನಡ. ಇವತ್ತು ನಾವು ಸಿರಿ ಮತ್ತು ಕನ್ನಡ ಹೇಗೆ ಬಳಸುವುದು ಅಂತ ತಿಳ್ಕೊಳ್ಳೋಣ. ಸೊ ಗೂಗಲ್ ಅಸಿಸ್ಟೆಂಟ್ ನಿಮಗೆ ಆಂಡ್ರಾಯ್ಡಲ್ಲಿ ಹೇಗೆ ಸಿಗುತ್ತದೋ ಐಫೋನಲ್ಲಿ ಸಿರಿ ಅಂತ ಅಸಿಸ್ಟೆಂಟ್ ಇದೆ. iOS ವರ್ಷನ್ 4 ಇಂದ ಪ್ರಾರಂಭ ಆಯಿತು. ಮೊದಲೇ ಲಾಂಚ್ ಆದ್ರೂ ಅದು ಅಷ್ಟು ಫೀಚರ್ಸ್ ಜಾಸ್ತಿ ಬಂದಿಲ್ಲ. ಗೂಗಲ್ ಅಸಿಸ್ಟೆಂಟ್ ತುಂಬ ಮುಂದೆನೇ ಇದೆ. ಸೊ ಸಿರಿ ಏನೇನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದನ್ನು ಬಳಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾವು ಹೋಮ್ ಬಟನ್ ಇದ್ದವ್ರಿಗೆ ಹೋಮ್ ಬಟನ್ ಪ್ರೆಸ್ ಮಾಡಿ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಕೈ ಬೆರಳನ್ನು ತೆಗಿಬೇಕಾಗತ್ತೆ. ಲೇಟೆಸ್ಟ್ ಫೋನಲ್ಲಿರೋರು ಸೈಡ್ ಬಟನ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ತಾ ಇದ್ದಂಗೆ ರಿಕ್ವೆಸ್ಟ್ ಕಳಿಸಿ ರಿಲೀಸ್ ಮಾಡಬೇಕು. ಇದು ಒಂದು ವಿಧಾನ. ಆದರೆ ಇನ್ನೊಂದು ಸಿರಿ ಕೇಳಿಸ್ಕೊಂಡು ಅದನ್ನು ಪ್ರೊಸೆಸ್ ಮಾಡುತ್ತೆ. ಸೊ ಮೊದಲನೇ ವಿಧಾನ ನೋಡೋಣ. ನಾನೀಗ ಕೇಳ್ತೀನಿ ಸಿರಿನ, ವಾಟ್ ಈಸ್ ದ ಟೈಮ್? It's 10:50 a.m. ಸೊ ನಾನು ಸಿರಿ ಅಂತ ಹೇಳಬೇಕಾಗಿರ್ಲಿಲ್ಲ. ಜಸ್ಟ್ ಆ ಬಟನ್ ಪ್ರೆಸ್ ಮಾಡಿದ್ರೆ ಅನೌನ್ಸ್ ಮಾಡುತ್ತೆ. ವೆನ್ ಇಸ್ ದ ಫಸ್ಟ್ ಸಂಡೇ ಇನ್ ಏಪ್ರಿಲ್? Okay, I found this on the web for when is the first Sunday in April. Check it out. ಸೊ ಈ ರೀತಿ ಕೆಲವು ಸಲ ಬೇಡದ ಉತ್ತರಗಳೆಲ್ಲ ಬರುತ್ತೆ. ವೆನ್ ಇಸ್ ಜುಲೈ 19th? It's Saturday, July 19th, 2025. ಇದನ್ನ ಕರೆಕ್ಟ್ ಆಗಿ ಹೇಳಿದೆ. ಸೊ ಸಿರಿಯಲ್ಲಿ ಇನ್ನೇನ್ ಮಾಡ್ಬೋದು? ರಿಮೈಂಡರ್ಸ್ ಸೆಟಪ್ ಮಾಡ್ಬೋದು. 10:52 a.m. Status bar item. Set a reminder for 10:55 a.m. What do you want to be reminded about? Turn on the radio. Okay, I added turn on the radio for this morning at 10:55 a.m. ಓಕೆ, ಸೊ ಸುಮ್ಮನೆ ಕೊಟ್ಟಿದ್ದೀನಿ. 10:55ಕ್ಕೆ ಈ ಮೆಸೇಜ್ ನಮಗೆ ವಾಪಸ್ ಬರುತ್ತೆ. ಸೊ ಇದೇ ಥರ ಅಲಾರ್ಮು ಕೊಡ್ಬೋದು. ಸೆಟ್ ಅಲಾರ್ಮ್ ಫಾರ್ 5 minutes ಆ ಥರ ಕೊಡ್ಬೋದು. ಅಥವಾ ಸಡನ್ ಆಗಿ ನಮ್ಗೆ ಏನಾದರೂ ನೋಟ್ಸ್ ಏನಾದರೂ ಜ್ಞಾಪಕ ಬಂತು ಅಂದರೆ ನೋಟ್ಸಲ್ಲಿ ನಾವು ಇಡ್ಬೋದು. ರಿಮೈಂಡ್ ಮೀ ದ ನೋಟ್ 0078. Okay, I added 0078 to the list. ಸೊ ಈಗ ನೋಟ್ಸಲ್ಲಿ 0078 ಅಂತ ಆ್ಯಡ್ ಮಾಡಿದೆ. ಸೊ ನಮಗೇನಾದರೂ ಪಾಸ್ವರ್ಡು ಅಥವಾ ಗ್ಯಾಸ್ ಕಂಪನಿಯವ್ರಿಗೆ ಕೋಡ್ ನಂಬರ್ ಕೊಡಬೇಕಾದ್ರೆ SMS ಇಂದ ತಗೊಂಡು ನಾವಿಲ್ಲಿ ನೋಟ್ಸಲ್ಲಿ ಇಟ್ಕೊಳ್ತೀವಿ. ಇದಲ್ಲದೆ ನಾವು ಫೋನನ್ನು ಸ್ವಿಚ್ ಆಫ್ ಮಾಡ್ಬೋದು, ರೀಸ್ಟಾರ್ಟ್ ಮಾಡ್ಬೋದು. ಅದು ಆಗತ್ತಾ ನೋಡೋಣ. ಹೇ ಸಿರಿ, ರೀಸ್ಟಾರ್ಟ್ ದ ಫೋನ್. Just to confirm, you want to restart this device? ಎಸ್. ಈಗ ಫೋನು ರೀಸ್ಟಾರ್ಟ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಸ್ವಿಚ್ ಆಫ್ ಆಯಿತು. ಬೇಕಾದರೆ ಫೋನನ್ನು ಸ್ವಿಚ್ ಆಫು ಮಾಡ್ಬೋದು. ಇದಲ್ಲದೆ ಟರ್ನ್ ಆನ್ ವಾಯ್ಸ್ ಓವರ್, ಟರ್ನ್ ಆಫ್ ವಾಯ್ಸ್ ಓವರ್ ನೋಡಿ, ಮತ್ತೆ ಆನ್ ಆಯಿತು. ಟರ್ನ್ ಆಫ್ ವಾಯ್ಸ್ ಓವರ್. Okay, voiceover is now off. ಹಾಂ, ಅದೇನೇ ಅಲಾರ್ಮ್ ಆಗಿತ್ತು. ಸೊ ಈಗ ನಾನು ಸ್ಕ್ರೀನ್ ಟಚ್ ಮಾಡಿದ್ರೆ ಏನೂ ಇಲ್ಲ. ಟರ್ನ್ ಆನ್ ವಾಯ್ಸ್ ಓವರ್. Batteries, iPhone, 34% charge, Downcast. ಓಕೆ, ಮತ್ತೆ ಬಂದಿದೆ. ಸೊ ಇಷ್ಟೆಲ್ಲ ನಾನು ಬಟನ್ ಪ್ರೆಸ್ ಮಾಡಿಕೊಂಡು ಮಾಡ್ತಾ ಇದ್ದೆ. ಸೊ ಸಿರಿಯಲ್ಲಿ ಕೇಳಿಸ್ಕೊಂಡು ಬಟನ್ ಪ್ರೆಸ್ ಮಾಡ್ದೇ ಸಿರಿನ ಆಕ್ಟಿವೇಟ್ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೆಟ್ಟಿಂಗ್ಸ್ ಹೋಗೋಣ. Siri, button. Siri, heading. Siri is an intelligent assistant that helps you find information and get things done. Learn more. Link. Siri requests. Heading. Language. English. United States. Button. ಸೊ ಇಲ್ಲಿ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ ಯಾವುದೇ ಇಂಗ್ಲೀಷ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. UK ಅಥವಾ ಇಂಡಿಯಾ. Talk to Siri. Button. ಟಾಕ್ ಟು ಸಿರಿ ಇಲ್ಲಿ ಬಂದು ನಾವು ಮಾಡೋಣ. Siri or Hey Siri. ಸೊ ಇಲ್ಲಿ ಸಿರಿ ಅಥವಾ ಹೇ ಸಿರಿ ಹೇಳಿ ಸಿರಿನ ಎಚ್ಚರಿಸ್ಬೋದು. Hey Siri. Selected. Off. ಇಲ್ಲಿ ಹೇ ಸಿರಿ ಅಂತ ಕೇಳಿಸ್ತಲ್ಲ, ಅಲ್ಲಿ ನಾವು ಡಬಲ್ ಟ್ಯಾಪ್ ಮಾಡೋಣ. ಸದ್ಯಕ್ಕೆ ಆಫ್ ಆಗಿದೆ. Set up Hey Siri. Heading. ಸೆಟಪ್ ಹೇ ಸಿರಿ ಅಂತ ಕೇಳಿತ್ತು. This helps Siri recognize your voice when you say Hey Siri. Continue. Button. ಕಂಟಿನ್ಯೂ. Step 1 of 5. Hey Siri. How's the weather? Hey Siri. Your iPhone. ಹೇ ಸಿರಿ, ಹೌಸ್ ದ ವೆದರ್? Step 2 of 5. Hey Siri. Send a message. ಹೇ ಸಿರಿ, ಸೆಂಡ್ Hey Siri. ಅ Send a ಮೆಸೇಜ್. message. Step 3 of 5. Hey Siri. Set a timer for 3 minutes. ಹೇ ಸಿರಿ, ಸೆಟ್ ಅ ಟೈಮರ್ ಫಾರ್ 3 minutes. Step 4 of 5. Hey Siri. Get directions home. ಹೇ ಸಿರಿ, ಗೆಟ್ ಡೈರೆಕ್ಷನ್ಸ್ ಹೋಮ್. Step 5 of 5. Hey Siri. Play some music. ಹೇ ಸಿರಿ, ಪ್ಲೇ ಸಮ್ ಮ್ಯೂಸಿಕ್. Siri is ready. Heading. ಸೊ ಸಿರಿ ಇಸ್ ರೆಡಿ ಅಂತ ಹೇಳ್ತು. ಸೊ ಇದು ನಮ್ಮ ವಾಯ್ಸ್ನ ತಗೊಂಡು ಸ್ಟಡಿ ಮಾಡಿ ನಮ್ಮ ವಾಯ್ಸ್ ಕೇಳಿಸ್ದಾಗ ಎಚ್ಚರಗೊಂಡು ಕಮ್ಯಾಂಡ್ಸ್ನ ಪಾಲಿಸುತ್ತೆ. ಹೇ ಸಿರಿ, send a WhatsApp message to Arvind saying, call me back. iPhone will listen for Hey Siri at the beginning of request. Done. Button. Oh, done ಕೊಟ್ಟಿಲ್ಲ. Done. Selected. Hey Siri. Hey Siri, send a WhatsApp message to Arvind saying, call me back.
Your WhatsApp message to Aravind says, "Call me back. Do you want to change it or send it?" ಸೆಂಡ್ ಇಟ್. Done. ಈ ರೀತಿ ವಾಟ್ಸ್ಆಪ್ ಮೆಸೇಜ್ ಗ್ರೂಪ್ಗಳಿಗೂ ಮತ್ತೆ ವ್ಯಕ್ತಿಗಳಿಗೂ ಕಳಿಸ್ಬೋದು. ಸೊ ನಾನು ಜಾಸ್ತಿ ಬಳಸೋದು ನೋಟ್ಸ್ಗೆ ಏನಾದರೂ ಮೆಸೇಜ್ ಕೊಡಬೇಕಾದ್ರೆ ಅಥವಾ ವಾಟ್ಸಪ್ ಮೆಸೇಜ್ ಕಳಿಸ್ಬೇಕಾದ್ರೆ ಅಥವಾ ರಿಮೈಂಡರ್ ಏನಾದರೂ ಕೊಡಬೇಕಾದ್ರೆ ಕಾಲು ಬೇಕಾದ್ರೂ ಮಾಡ್ಬೋದು. ಕಾಲ್ ಶಂಕರ್ ಅಂದರೆ ಕರೆಯುತ್ತೆ. 2-3 ನಂಬರ್ ಇದ್ದರೆ ಮೊಬೈಲಾ ಅಥವಾ ಹೋಮ್ ಅಥವಾ ಆಫೀಸ್ ಆ ಥರ ಯಾವುದು ಅಂತ ಕೇಳುತ್ತೆ. ಅದನ್ನು ಹೇಳಿದ ತಕ್ಷಣ ಅದು ಕಾಲ್ ಮಾಡುತ್ತೆ. ಸೊ ಈ ರೀತಿ ಸಿರಿ ಗೂಗಲ್ ಅಸಿಸ್ಟೆಂಟಿನಷ್ಟಿಲ್ಲದೆ ಇದ್ರೂ ಅದನ್ನು ಬಳಸಿ ನಾವು ಅದರ ಫಲ ಪಡಿಬೋದು. ಐಫೋನ್ 16 ಅಂತವ್ರಿಗೆ ಆ್ಯಪಲ್ ಇಂಟೆಲಿಜೆನ್ಸ್ ಅಂತಲೂ ಬಂದಿದೆ. ಸೊ ನಂದು ಹಳೆ ಫೋನ್ ಆಗಿರೋದ್ರಿಂದ ಅದರಲ್ಲಿಲ್ಲ. ಅದರಲ್ಲಿ ಬರೆಯೋದಕ್ಕೂ ಮತ್ತು ಸಿರಿ ಜೊತೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಈಗ ಮುಂದಿನ ಭಾಗದಲ್ಲಿ ಕನ್ನಡ ಹೇಗೆ ಬಳಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ವಾಟ್ಸ್ಆ್ಯಪ್ ಅಲ್ಲಿದ್ದೀನಿ. Explanation. Star Kannada. Star. Translation. This thought explains the importance of knowledge and the benefits of sharing it. Knowledge is like light in our lives. It shows us the right path. When we share the knowledge we have gained with others, that light shines even brighter. By sharing knowledge, we not only help others but also enhance our own knowledge and contribute to society. Sharing knowledge allows everyone to develop. Star English. Star is thought underscores the value of knowledge and the positive impact of sharing it. Knowledge acts as a guiding light in our lives, illuminating the correct path. When we share our acquired knowledge with others, that light amplifies and becomes even more radiant. Sharing knowledge not only benefits the recipients but also deepens our own understanding and contributes to the collective growth of society. By sharing knowledge, we facilitate mutual development and enlightenment. February 25th at 4:01 a.m. Received from Maria. ಸೊ ಇದು ಫೆಬ್ರವರಿ 25th ಬಂದಿತ್ತು. ಕನ್ನಡ ಭಾಗನ ಇದು ಓದಲೇ ಇಲ್ಲ. ಆದರೆ ವಾಯ್ಸ್ ಓವರಲ್ಲಿ ರೋಟರ್ ಜಸ್ಟರ್ ಯೂಸ್ ಮಾಡಿ ಸೌಮ್ಯ ವಾಯ್ಸ್ ಅಂತ ಇದೆ. ಇದು ಅಲ್ಪನಾ ವಾಯ್ಸ್ ತರನೇ ಇದೆ. ಇದು ಕನ್ನಡನ ಓದತ್ತೆ. Forwarded message. All right. Here's another thought for today. Thought. Star Canada. ಜ್ಞಾನವು ಬೆಳಕು, ಅದನ್ನು ಹಂಚುವುದು ಇನ್ನಷ್ಟು ಬೆಳಕು. Star English. Knowledge is light. Sharing it is more light. Explanation. Star Canada. ಸ್ಟಾರ್ ಈ ಚಿಂತನೆಯು ಜ್ಞಾನದ ಮಹತ್ವವನ್ನು ಮತ್ತು ಅದನ್ನು ಹಂಚಿಕೊಳ್ಳುವುದರ ಪ್ರಯೋಜನಗಳನ್ನು ತಿಳಿಸುತ್ತದೆ. ಜ್ಞಾನವು ನಮ್ಮ ಜೀವನದಲ್ಲಿ ಬೆಳಕಿನಂತೆ. ಅದು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ನಾವು ಪಡೆದ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಂಡಾಗ ಆ ಬೆಳಕು ಇನ್ನಷ್ಟು ಪ್ರಕಾಶಿಸುತ್ತದೆ. ಜ್ಞಾನವನ್ನು ಹಂಚಿಕೊಳ್ಳುವುದರಿಂದ ನಾವು ಕೇವಲ ಇತರರಿಗೆ ಸಹಾಯ ಮಾಡುವುದಲ್ಲ, ಬದಲಿಗೆ ನಮ್ಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುತ್ತೇವೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುತ್ತೇವೆ. ಜ್ಞಾನವನ್ನು ಹಂಚುವುದರಿಂದ ಎಲ್ಲರೂ ಅಭಿವೃದ್ಧಿ ಹೊಂದಬಹುದು. Star Translation. This thought explains the importance of knowledge and the benefits of sharing it. Knowledge is like light in our lives. It shows us the right path. When we share the knowledge we have gained with others, that light shines even brighter. Via sharing knowledge, we not only help others but also enhance our own knowledge and contribute to society. Sharing knowledge allows everyone to develop. Star English. Star this thought underscores the value of knowledge and the positive impact of sharing it. Knowledge acts as a guiding light in our lives. ಮೆಸೇಜ್. ಈ ರೀತಿ ಸ್ವಲ್ಪ ಲ್ಯಾಂಗ್ವೇಜ್ ನ ಬದಲಾಯಿಸಿ ನಾವು ಕನ್ನಡನ ಓದ್ಬೋದು. ಇದಲ್ಲದೆ ಇನ್ನೊಂದು ಈ ಸ್ಪೀಕ್ ಮೂಲಕನೂ ಕನ್ನಡನ ಇನ್ನೂ ಚೆನ್ನಾಗಿ ಓದ್ಬೋದು. ಅದು ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಇಲ್ಲಿ ಈ ಸ್ಪೀಕ್ ENG ಅನ್ನೋ ಒಂದು ಆ್ಯಪ್ ಸ್ಟೋರಿಂದ ನಾವು ಡೌನ್ಲೋಡ್ ಮಾಡಬೇಕಾಗತ್ತೆ ಮೊದಲನೇದಾಗಿ. ಸೊ ಅದನ್ನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಮಾಡಿದ್ದೀನಿ. ಈಗ ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. SBING, voice over languages, about, language selector, voice selector none, text to speak, hello, synthesize, button, rate, 100, volume, 1 pitch, 50, word gap, inflection, SSML break time multiplier, 100, adjustable. So SBING, heading, voice over languages, button, about, button, language selector English, America, button, voice selector none, button. ಓಕೆ, ಇಲ್ಲಿಗೆ ಇನ್ಸ್ಟಾಲ್ ಆಗಿದೆ. Home, SBING, speech. ಸ್ಪೀಚಲ್ಲಿ ಈ ಸ್ಪೀಕ್ನು ಆ್ಯಡ್ ಮಾಡಬೇಕು. Add rotor voice, button, Soumya, Kannada, India, button, add rotor voice. ಆ್ಯಡ್ ರೋಟರ್ ವಾಯ್ಸಲ್ಲಿ ಹೋಗಿ Done, button, language, heading, English, button, English, button, English, SBING, button, SBING, button, heading, collapsed, SBING, heading, expanded, max, button, actions available. ಓಕೆ, ಮ್ಯಾಕ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. Speech, back button, voice over, back button, Eddie, English, United States, Soumya, Kannada, India, max, SBING, English, United States. ಓಕೆ, ಈಗ ಮ್ಯಾಕ್ಸನ್ನು ತೋರಿಸ್ತಾ ಇದೆ ಇಲ್ಲಿ.
Message. All right. Here's another thought for today. Thought. Star Kannada. ಓಕೆ Star English. Knowledge is light. Sharing it is more light. Explanation. ಇದೇ ಮೆಸೇಜ್ಗೆ ವಾಪಸ್ ಬಂದಿದ್ದೀನಿ. ಈಗ ಈ ಸ್ಪೀಕ್ ಹಾಕಿ ಅದನ್ನು ನೋಡೋಣ. The benefits of shared line recognition. Scenes. Of headings. Voices. Eddie. Selected. Sir Maya. ಮ್ಯಾಕ್ಸ್. All right. Here's another thought for today. Thought. Star Kannada. Niana Rubenatu. Amannu Vanchu Buinatu Benatu. Star English. Knowledge is light. Sharing it is more light. Explanation. Star Kannada. Star Ikintanegu Niana Mahatmannu Matmannu Vanchi Pogubana Rayodana Vannu Pilisuptate. Niana Unamma Jivanata Libenati. Adunama Kesariata Matamannu Polisuptate. Abu Pavitan Niana Vannu Itavarunti Vanchi Pogata. Abenatu Innatu Pratashi Suptate. Niana Vannu Vanchi Pogubarinda. Abu Kemala Itavarike Sahaya Matubudala. Pataligenamma Niana Vannu Innatu Keshkisi Pogubebe Matu Samata Ketogeni Gubebe. Niana Vannu Vanchu Budarinda Ilaruabi Rukti Poganabu. Our translation. This thought explains the importance of knowledge and the benefits of sharing it. Knowledge is light in our lives. It shows us the right path. When we share the knowledge we have gained with others, that light shines even brighter. By sharing knowledge, we not only help others but also enhance our own knowledge and contribute to society. Sharing knowledge allows everyone to develop. Our English. Our this thought underscores the value of knowledge and the positive impact of sharing it. Knowledge acts as a guiding light in our lives, illuminating the correct path. When we share our acquired knowledge with others, that light amplifies and becomes even more radiant. Sharing knowledge not only benefits the recipients but also deepens our own understanding and contributes to the collective growth of society. By sharing knowledge, we facilitate mutual development and enlightenment. February 25 at 4:01 a.m. Receipt from Bharat. ಈ ರೀತಿಯಲ್ಲಿ ನಾವು ಈ ಸ್ಪೀಕನ್ನು ಬಳಸಿ ಕನ್ನಡನ ಓದ್ಬೋದು. ಕೆಲವ್ರಿಗೆ ಈ ಸ್ಪೀಕ್ ಸೂಕ್ತ ಅನ್ಸಲ್ಲ, ಅಂಥವ್ರಿಗೆ ಸೌಮ್ಯನೇ ಸರಿ ಅನ್ಸುತ್ತೆ. ಈ ರೀತಿ ಇವತ್ತು ನಾವು ಸಿರಿ ಮತ್ತು ಕನ್ನಡ ಓದುವುದನ್ನು ಕಲ್ತ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಿಳ್ಕೊಳ್ಳೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.